ನಮಸ್ಕಾರ ವೀಕ್ಷಕರೇ. ಆಂಧ್ರದ ನೂತನ ಸರ್ಕಾರ ದಕ್ಷಿಣ ಭಾರತದಲ್ಲೇ ಹೊಸ ಇತಿಹಾಸಕ್ಕೆ ನಾಂದಿ ಹಾಡ್ತಾ ಇದೆ. ಒಂದು ಕಡೆ ಪವನ್ ಸನಾತನ ಧರ್ಮಕ್ಕೆ ಬದ್ಧರಾಗಿದ್ರೆ, ಮೈತ್ರಿ ಪಕ್ಷ ಟಿಡಿಪಿ ಕೂಡ ಅದೇ ಹೆಜ್ಜೆಯನ್ನ ಇಡ್ತಾ ಇದೆ. ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಚಂದ್ರಬಾಬು ನಾಯ್ಡು ಮಹತ್ವದ ಸ್ಟೇಟ್ಮೆಂಟ್ ಒಂದನ್ನ ನೀಡಿದ್ದಾರೆ. ನಮ್ಮ ರಾಜ್ಯದ ಅಭಿವೃದ್ಧಿ ಕೆಲಸಗಳು ತಿರುಪತಿಯ ಮೂಲಕವೇ ಆರಂಭವಾಗುತ್ತದೆ. ಮತಾಂಧರ ಕೈಗೆ ಸಿಕ್ಕಿ ನಲುಗಿದ್ದ ತಿರುಪತಿಯಲ್ಲಿ ಮತ್ತೆ ಗತ ವೈಭವವನ್ನ ಸ್ಥಾಪಿಸಿ ಮುಂದಿನ ಕೆಲಸಗಳತ್ತ ಗಮನ ಹರಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದೆಡೆ ಟಿಡಿಪಿಯ ಸಂಸದ ಹಾಗೂ ಕೇಂದ್ರ ಸಚಿವ ರಾಮ್ ಮೋಹನ್ ನಾಯ್ಡು ಸಚಿವ ಸ್ಥಾನ ಸಿಗ್ತಾ ಇದ್ದ ಹಾಗೆ ಮೊದಲು ಮಾಡಿರೋ ಕೆಲಸ ಎಲ್ಲರ ಗಮನ ಸೆಳೀತಾ ಇದೆ. ಮತ್ತೊಂದೆಡೆ ಹಿಂಬಾಗಿಲಿಂದ ಹಿಂದುತ್ವವನ್ನ ನಾಶ ಮಾಡೋ ಕೆಲಸಗಳು ನಡೀತಾ ಇದ್ದು, ಈಗ ಅಮೀರ್ ಖಾನ್ ಪುತ್ರ ಅಪ್ಪನ ಹಾದಿ ಹಿಡಿದಿದ್ದಾನೆ. ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಹೇಗೆ ಈ ಬಾರಿಯ ಚುನಾವಣೆಯಲ್ಲಿ ಒಂದು ಧರ್ಮ ಸಂಪೂರ್ಣವಾಗಿ ಒಂದು ಪಕ್ಷದತ್ತ ವಾಲಿದೆಯೋ, ಅದೇ ರೀತಿ ಬಹುಸಂಖ್ಯಾತರಲ್ಲೂ ಹಲವು ಬದಲಾವಣೆಗಳು ಗೋಚರಿಸ್ತಾ ಇವೆ. ಧರ್ಮವನ್ನ ಉಳಿಸೋದಕ್ಕೆ ಯಾರನ್ನೋ ಕೊಲ್ಲೋ ಅಗತ್ಯವಿಲ್ಲ, ಅಥವಾ ಯಾರ ಜೊತೆಗೋ ಜಗಳ ಆಡಬೇಕಾದ ಅವಶ್ಯಕತೆ ಇಲ್ಲ, ಅಥವಾ ಬಲವಂತವಾಗಿ ನಮ್ಮ ಧರ್ಮಕ್ಕೆ ಯಾರನ್ನೋ ಮತಾಂತರ ಮಾಡೋ ಅಗತ್ಯವೂ ಇಲ್ಲ. ನಮ್ಮ ಪಾಡಿಗೆ ನಮ್ಮ ಧರ್ಮವನ್ನ ಪಾಲಿಸಿದರೆ ಸಾಕು. ಆದ್ರೆ ಭವ್ಯ ಭಾರತದಲ್ಲಿ ಇದಕ್ಕೆ ಎಂತ ತೊಡಕು ಬಂದಿದೆ ಅನ್ನೋದನ್ನ ಭಾರತೀಯರು ಸೈಲೆಂಟ್ ಆಗಿ ನೋಡ್ತಾ ಇದ್ದಾರೆ. ಇತ್ತ ಆಂಧ್ರದಲ್ಲಿ ಸೈಲೆಂಟ್ ಆಗಿದ್ದ ಹಿಂದೂಗಳನ್ನ ಕಂಪ್ಲೀಟ್ ಮ್ಯೂಟ್ ಮಾಡೋ ಹುನ್ನಾರ ನಡೆದಿತ್ತು. ಜಗನ್ ಆಡಳಿತದಲ್ಲಿ ಮತಾಂತರಿಗಳು ತಿರುಪತಿಗೆ ಕೈ ಹಾಕಿದ್ರು. ಈ ಟೈಮಲ್ಲಿ ಜನರು ಸೈಲೆಂಟ್ ಆಗಿದ್ರು, ನಾಯಕರು ವೈಲೆಂಟ್ ಆಗಿದ್ರಿಂದ 100ರಲ್ಲಿ 20 ಹಿಂದೂಗಳಾದ್ರೂ ಎಚ್ಚರವಾಗುವಂತಾಯ್ತು. ಈಗ ಟಿಡಿಪಿ ಹಾಗೂ ಜನಸೇನೆ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಕಳೆಗುಂದಿದ್ದ ತಿರುಪತಿಯಲ್ಲಿ ಮತ್ತೆ ಧರ್ಮಸ್ಥಾಪನೆ ಕೆಲಸಗಳಿಗೆ ಸರ್ಕಾರ ಮುಂದಾಗಿದೆ. ಚುನಾವಣೆಗೂ ಮುನ್ನ ನೀಡಿದ್ದ ಮಾತಿನಂತೆ ಸಿಎಂ ಚಂದ್ರಬಾಬು ನಾಯ್ಡು ತಿರುಪತಿಯಲ್ಲಿ ಅವ್ಯವಸ್ಥೆಗಳನ್ನ ಸರಿಪಡಿಸೋದಕ್ಕೆ ಮುಂದಾಗಿದ್ದಾರೆ. ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಂತೆ ಈ ಬಗ್ಗೆ ಮಾತನಾಡಿರೋ ಚಂದ್ರಬಾಬು ನಾಯ್ಡು, ಪವಿತ್ರವಾಗಿದ್ದ ವೆಂಕಟೇಶ್ವರನ ಸನ್ನಿಧಾನ ಅಪವಿತ್ರವಾಗಿದೆ. ಎಲ್ಲಿಯವರೆಗೆ ತಿರುಪತಿಯನ್ನ ಹಾಳುಗೆಡವಲಾಗಿದೆ ಅಂದ್ರೆ, ದೇಗುಲದಲ್ಲಿ ನೀಡಲಾಗ್ತಾ ಇದ್ದ ಲಡ್ಡು ಪ್ರಸಾದದ ಸೈಜ್ ತಗ್ಗಿಸುವ ಮಟ್ಟಿಗೆ ರಾಜಕೀಯ ಮಾಡಿದ್ದಾರೆ. ಇಲ್ಲಿ ಏನೇನೆಲ್ಲ ತಪ್ಪುಗಳಾಗಿದೆಯೋ ಅದೆಲ್ಲದರ ಮಾಹಿತಿ ಪಡೆಯಲಾಗಿದೆ. ಒಂದೊಂದಾಗಿ ಎಲ್ಲವನ್ನ ಸರಿಪಡಿಸಿ ಮತ್ತೆ ಇಲ್ಲಿ ಧರ್ಮವನ್ನ ಸ್ಥಾಪಿಸ್ತೀವಿ. ತಿರುಮಲ ಬೆಟ್ಟದಲ್ಲಿ ಓಂ ನಮೋ ವೆಂಕಟೇಶಾಯ ಅನ್ನೋ ಮಂತ್ರವನ್ನ ಬಿಟ್ಟು ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ. ಆಂಧ್ರ ಪ್ರದೇಶದ ಸಮಗ್ರ ಅಭಿವೃದ್ಧಿ ಕೋಟ್ಯಂತರ ಭಕ್ತರ ಆರಾಧನಾ ಸ್ಥಳವಾದ ತಿರುಪತಿ ಮೂಲಕವೇ ಆರಂಭವಾಗುತ್ತೆ ಅನ್ನೋ ಭರವಸೆಯನ್ನ ನೀಡಿದ್ದಾರೆ. ಜಗನ್ ಸರ್ಕಾರ ಬರ್ತಾ ಇದ್ದಂತೆ ತಿರುಪತಿ ಆಡಳಿತದಲ್ಲಿ ಸಾಕಷ್ಟು ಮಾರ್ಪಾಡುಗಳನ್ನ ಮಾಡಿದ್ರು. ಯಾರ್ಯಾರನ್ನೋ ಅಧಿಕಾರದಲ್ಲಿ ತಂದು ಕೂರಿಸಿದ್ರು. ಆದ್ರೆ ಈಗ ಎನ್ಡಿಎ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು, ಎಲ್ಲೆಲ್ಲಿ ಬದಲಾವಣೆ ಆಗಿತ್ತೋ ಅದೆಲ್ಲವನ್ನ ಮತ್ತೆ ಮೊದಲಿನಂತೆ ಮಾಡುವ ಕೆಲಸ ಆರಂಭವಾಗಿದೆ. ಇನ್ನೊಂದೆಡೆ ಅವರದ್ದೇ ಪಕ್ಷದ ಕಿರಿಯ ಸಂಸದ ಹಾಗೂ ಮೋದಿ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಪಡೆದಿರುವ ರಾಮ್ ಮೋಹನ್ ನಾಯ್ಡು ಕೂಡ ಎಲ್ಲರ ಗಮನ ಸೆಳೀತಾ ಇದ್ದಾರೆ. ರಾಮ್ ಮೋಹನ್ ಅವರಿಗೆ ಕೇಂದ್ರ ವಿಮಾನಯಾನ ಸಚಿವಾಲಯದ ಜವಾಬ್ದಾರಿ ಸಿಕ್ಕಿದೆ. ತಮ್ಮ ಕೆಲಸವನ್ನ ಆರಂಭಿಸುವುದಕ್ಕೂ ಮುನ್ನ ಅವರು ಬಿಳಿ ಹಾಳೆಯಲ್ಲಿ ಓಂ ಶ್ರೀರಾಮ್ ಅಂತ 21 ಬಾರಿ ಬರೆದಿದ್ದಾರೆ. ಇದರ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ. ಅನ್ಯ ಧರ್ಮೀಯರ ಆಚರಣೆಗಳಿಗೆ ಗೌರವ ಕೊಟ್ಟು ನಮ್ಮ ಆಚರಣೆಗಳನ್ನ ಮೂಢನಂಬಿಕೆ ಅಂತ ಬಿಂಬಿಸೋ ಗಣ್ಯರಿರೋ ಭವ್ಯ ಭಾರತದಲ್ಲಿ ರಾಮ್ ಮೋಹನ್ ನಾಯ್ಡು ವಿಶೇಷವಾಗಿ ಕಾಣಿಸ್ತಾ ಇದ್ದಾರೆ. ಅವರವರ ಭಕ್ತಿ ಅವರವರಿಗೆ ಬಿಟ್ಟಿದ್ದು ಅನ್ನೋದು ವಾಸ್ತವ. ಆದ್ರೆ ಸನಾತನ ಸಂಸ್ಕೃತಿಯನ್ನ ಅನುಸರಿಸಿದಾಗ ಅವರಿಷ್ಟ ಅನ್ನೋ ಜನರಿಗಿಂತಲೂ ಮೂಢನಂಬಿಕೆ ಅನ್ನೋ ವೈಜ್ಞಾನಿಕ ತಜ್ಞರು ಮುನ್ನೆಲೆಗೆ ಬರ್ತಾ ಇದ್ರು. ಆದ್ರೆ ಯಾರಿಗೂ ತಲೆ ಕೆಡಿಸಿಕೊಳ್ಳದೆ ರಾಮ್ ಮೋಹನ್ ನಾಯ್ಡು ತಮ್ಮ ಭಕ್ತಿಯನ್ನ ಮೆರೆದಿದ್ದಾರೆ. ಇದು ಭಾರತ ಸಂಪೂರ್ಣವಾಗಿ ಸರಿದಾರಿಗೆ ಬರೋದು ಕನಸಿನ ಮಾತಾದರೂ ಅಲ್ಪ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ ಗೋಚರವಾಗ್ತಾ ಇದೆ. ಮೇಲ್ನೋಟಕ್ಕೆ ಸಂಸ್ಕೃತಿ ವಿಚಾರದಲ್ಲಿ ದಕ್ಷಿಣ ಭಾರತವನ್ನ ಎಲ್ಲರೂ ಹಾಡಿ ಹೊಗಳುತ್ತಾರೆ. ಆದರೆ ದಕ್ಷಿಣದಲ್ಲಿ ಸಂಸ್ಕೃತಿ ಹಾಳುಗೆಡುವುದಕ್ಕೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಷಡ್ಯಂತ್ರ ನಡೀತಾನೆ ಇರುತ್ತೆ. ಇದೆಲ್ಲದರ ಮಧ್ಯೆ ಆಂಧ್ರ ಪ್ರದೇಶದ ನೂತನ ಸರ್ಕಾರ ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇದೆ. ಮಿತ್ರ ಪಕ್ಷಗಳು ಕೂಡ ಸಮಾನ ಮನಸ್ಸಿಂದ ಜೊತೆಯಾಗಿ ಮುಂದಕ್ಕೆ ಹೋಗ್ತಾ ಇವೆ. ಈಗ ತೆಗೆದುಕೊಂಡ ನಿಲುವನ್ನ ಸಂಪೂರ್ಣ ಅಧಿಕಾರ ಇರುವವರೆಗೆ ಮುಂದುವರಿಸಿದ್ದೇ ಹೌದಾದ್ರೆ, ಆಂಧ್ರದ ಸನಾತನ ಚರಿತ್ರೆಯನ್ನ ನಾಶ ಮಾಡಲು ನಡೆದ ಎಲ್ಲಾ ಪ್ರಯತ್ನಗಳು ವಿಫಲವಾಗುತ್ತೆ. ತಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಳ್ಳುವಲ್ಲಿ ಆಂಧ್ರ ಯಶಸ್ವಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ತಿರುಪತಿ ಬಳಿಕ ನಾಯ್ಡು ಸರ್ಕಾರ ಇನ್ಯಾವೆಲ್ಲ ಮಹತ್ವದ ನಿಲುವುಗಳನ್ನ ತೆಗೆದುಕೊಳ್ಳಬಹುದು ಅಂತ ಜನರು ನಿರೀಕ್ಷಿಸ್ತಾ ಇದ್ದಾರೆ. ಒಂದು ಕಡೆ ಆಂಧ್ರದಲ್ಲಿ ಸನಾತನ ಸಂಸ್ಕೃತಿ ಉಳಿಸೋ ಪ್ರಯತ್ನ ನಡೀತಾ ಇದ್ರೆ, ಇನ್ನೊಂದು ಕಡೆ ಬಾಲಿವುಡ್ ಅಂಗಳದಿಂದ ಮಾಮೂಲಿನಂತೆ ಇನ್ನೊಂದು ಹಿಂದೂ ವಿರೋಧಿ ಚಿತ್ರ ಬಂದಿದೆ. ಆಮಿರ್ ಖಾನ್ ಪುತ್ರ ಜುನೈದ್ ಖಾನ್ ನ ಮಹಾರಾಜ್ ಅನ್ನೋ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಸಾಧುಗಳನ್ನ ಹಾಗೂ ಹಿಂದೂ ಧರ್ಮವನ್ನ ಅವಹೇಳನ ಮಾಡುವ ಕೆಲಸಗಳಾಗಿದ್ದು, ಅಪಾರ ಪ್ರಮಾಣದಲ್ಲಿರೋ ಹಿಂದೂಗಳ ಪೈಕಿ ಕೆಲವರಿಗೆ ಕೋಪ ತರಿಸಿದೆ.
ಆದ್ರಿಂದ ಯಾವುದೇ ಕಾರಣಕ್ಕೂ ಇದನ್ನ ರಿಲೀಸ್ ಮಾಡಬಾರದು ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಆದ್ರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ನೆಟ್ಫ್ಲಿಕ್ಸ್ ಮಹಾರಾಜನಿಗೆ ಯಾವುದೇ ಅಡ್ಡಿ ಮಾಡುವುದಿಲ್ಲ ಅನ್ನೋ ವಾತಾವರಣ ಇದೆ. ಈ ಹಿಂದೆ ಆಮಿರ್ ಖಾನ್ ಪಿಕೆ ಅನ್ನೋ ಸಿನಿಮಾವನ್ನ ಮಾಡಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಆದ್ರೆ ಆ ಸಿನಿಮಾ ರಿಲೀಸ್ಗೆ ಯಾವುದೇ ಅಡೆತಡೆ ಆಗದೆ ಸುಗಮವಾಗಿ ರಿಲೀಸ್ ಆಗಿತ್ತು, ಸೂಪರ್ ಹಿಟ್ ಕೂಡ ಆಗಿತ್ತು. ಅದಾದ ಬಳಿಕ ಇದೇ ಚಾಳಿ ಮುಂದುವರೆಸಿದ್ದ ಆಮಿರ್ ಖಾನ್ಗೆ ಲಾಲ್ ಸಿಂಗ್ ಚಡ್ಡಾ ಟೈಮ್ನಲ್ಲಿ ಹೊಡೆತ ಬಿದ್ದಿತ್ತು. ನಂತರ ಆಮಿರ್ ಖಾನ್ರ ಯಾವ ಸಿನಿಮಾ ಕೂಡ ಈವರೆಗೆ ರಿಲೀಸ್ ಆಗಿರಲಿಲ್ಲ. ಈಗ ಅವರ ಪುತ್ರನನ್ನ ಲಾಂಚ್ ಮಾಡೋದಕ್ಕೂ ಇಂಥದ್ದೇ ಕಂಟೆಂಟ್ ಹುಡುಕಿರೋದು ಇದೆಲ್ಲ ಬೇಕೆಂದೇ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅನ್ನೋದು ಹಲವರ ಅಭಿಪ್ರಾಯ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಇತ್ತೀಚೆಗೆ ಬಾಲಿವುಡ್ ನಲ್ಲಿ ಹಮಾರೆ ಬಾರಹ್ ಅನ್ನೋ ಸಿನಿಮಾ ರೆಡಿಯಾಗಿತ್ತು. ಆದ್ರೆ ಇದರಲ್ಲಿ ಒಂದು ಧರ್ಮದ ಅವಹೇಳನ ಆಗುವಂತ ಕತೆ ಇದೆ ಅಂತ ಹಲವರು ಅಪೋಸ್ ಮಾಡಿದ್ರು. ಕರ್ನಾಟಕದಲ್ಲೂ ಈ ಸಿನಿಮಾಗೆ ಸಿದ್ದರಾಮಯ್ಯ ಸರ್ಕಾರ ನಿಷೇಧ ಹೇರಿದೆ. ಆದ್ರೆ ಸನಾತನ ಧರ್ಮಕ್ಕೆ ಅವಹೇಳನ ಮಾಡ್ತಿರೋ ಸಿನಿಮಾ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ. ವ್ಯವಸ್ಥಿತವಾಗಿ ಈ ಕೆಲಸಗಳು ಆಗ್ತಾ ಇದ್ರೂ ಯಾರು ಇದರತ್ತ ಗಮನ ಹರಿಸ್ತಾ ಇಲ್ಲ ಅನ್ನೋದು ಹಿಂದೂಗಳ ವಾದ. ಇನ್ನು ಇದೇ ಹೊತ್ತಲ್ಲಿ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇವೆ. ಅದೇನಂದ್ರೆ, ಪಿಕೆ ಸಿನಿಮಾ ರಿಲೀಸ್ ಟೈಮ್ ನಲ್ಲಿ ಕೆಲವರು ಇದನ್ನ ನಿಷೇಧ ಮಾಡಿ ಅಂತ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು. ಆಗ ಕೋರ್ಟ್ ನಿಂದ ಒಂದು ಐತಿಹಾಸಿಕ ತೀರ್ಪು ಬಂದಿರುತ್ತೆ. ಅದೇನಂದ್ರೆ, ನಿಮ್ಗಿಷ್ಟ ಇದ್ರೆ ನೋಡಿ, ಇಲ್ಲ ಅಂದ್ರೆ ನೋಡ್ಬೇಡಿ ಅನ್ನೋದು. ಆದ್ರೆ ಹಮಾರೆ ಬಾರಹ್ ಸಿನಿಮಾ ವಿಚಾರದಲ್ಲಿ ಮಾತ್ರ ನ್ಯಾಯಾಲಯಗಳ ನಿಲುವು ಬದಲಾಗಿದೆ. ಸಂಪೂರ್ಣ ಪರಿಶೀಲನೆ ಆಗಿ ಕೆಲ ಸೀನ್ಗಳಿಗೆ ಕತ್ತರಿ ಬೀಳೋ ತನಕ ಸಿನಿಮಾಗೆ ತಡೆ ಹೇರುವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಈ ಇಬ್ಬಗೆಯ ನೀತಿಗಳು ಯಾಕೆ ಅನ್ನೋದು ಸಾಮಾಜಿಕ ಜಾಲತಾಣ ಸೇರಿದಂತೆ ಹಲವೆಡೆ ಚರ್ಚೆಗಳಿಗೆ ಗ್ರಾಸವಾಗ್ತಾ ಇದೆ. ಇನ್ನು ಇದೇ ರೀತಿಯ ಸಿನಿಮಾಗಳು ಬಾಲಿವುಡ್ ನಲ್ಲಿ ಬರ್ತಾ ಇರೋದು ಇಂದು ನಿನ್ನೆಯ ಕಥೆಯೇನಲ್ಲ. ಸನಾತನ ಧರ್ಮವನ್ನ ವಿರೋಧಿಸೋ ಎಷ್ಟೋ ಸಿನಿಮಾಗಳು ಅಥವಾ ಸೂಪರ್ ಸ್ಟಾರ್ಗಳ ಸಿನಿಮಾಗಳಲ್ಲಿ ಸನಾತನ ಸಂಸ್ಕೃತಿಯನ್ನ ಅವಹೇಳನ ಮಾಡುವ ಸೀನ್ಗಳು ಕಾಮನ್. ಇದೆಲ್ಲವನ್ನೂ ಹಿಂದೂಗಳೇ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ. ಅಂಥದ್ರಲ್ಲಿ ಈಗ ಯಾಕೆ ಕಿರುಕು ಅನ್ನೋದನ್ನ ಇನ್ನೊಂದು ವರ್ಗ ಹೇಳ್ತಾ ಇದೆ. ಸಿನಿಮಾವನ್ನ ಸಿನಿಮಾ ರೀತಿಯಲ್ಲಿ ನೋಡ್ಬೇಕು, ದೇವರ ಬಗ್ಗೆ ತಪ್ಪಾಗಿ ತೋರಿಸಿದ್ರೆ ಅದು ಸಿನಿಮಾದಲ್ಲಿ ಮಾತ್ರ, ಇದನ್ನೆಲ್ಲ ಯಾರು ಸೀರಿಯಸ್ ಆಗಿ ತೆಗೆದುಕೊಳ್ಬಾರದು ಅಂತ ಕೆಲವರು ಹೇಳ್ತಿದ್ದಾರೆ. ಇನ್ನು ಕೆಲವರು ಇದೇ ರೀತಿ ಬೇರೆ ಧರ್ಮದವರ ಬಗ್ಗೆ ತಪ್ಪಾಗಿ ತೋರಿಸಿದ್ರೆ ಅವರು ಸುಮ್ಮನಿರ್ತಾರ, ಇನ್ನೊಬ್ಬರ ಭಾವನೆಗೆ ಧಕ್ಕೆ ತರೋದು ತಪ್ಪು ಅನ್ನೋ ಹಾಗಿದ್ರೆ ನಮ್ಮ ಭಾವನೆಗೆ ಧಕ್ಕೆ ತರೋದು ತಪ್ಪಲ್ವಾ ಅಂತ ಮತ್ತೊಂದು ವರ್ಗ ಕೇಳ್ತಾ ಇದೆ. ಇದೆಲ್ಲದರ ಮಧ್ಯೆ ಕಾಶ್ಮೀರ್ ಫೈಲ್ಸ್ ಕೇರಳ ಸ್ಟೋರಿಗೂ ಕೂಡ ದೊಡ್ಡ ರೀತಿಯಲ್ಲಿ ಕಾನೂನು ಸಂಕಷ್ಟ ಎದುರಾಗಿತ್ತು. ಚಿತ್ರ ರಿಲೀಸ್ ಮಾಡೋದೇ ಕಷ್ಟ ಆಗಿತ್ತು. OTTಯಲ್ಲೂ ಯಾರು ಖರೀದಿಗೆ ಬಂದಿರಲಿಲ್ಲ. ಆದ್ರೆ ಜನರು ಅದನ್ನ ನೆಚ್ಚಿಕೊಂಡ್ರು ಅನ್ನೋದು ಬೇರೆ ವಿಚಾರ. ಆದ್ರಿಂದ ಸಿನಿಮಾವನ್ನ ಸಿನಿಮಾ ತರ ನೋಡ್ಬೇಕು ಅನ್ನೋ ಹಾಗಿದ್ರೆ ಎಲ್ಲಾ ಸಿನಿಮಾಗಳಿಗೂ ಅದು ಅಪ್ಲೈ ಆಗುತ್ತಲ್ವಾ? ಯಾಕೆ ಕೆಲವೊಂದು ಸಿನಿಮಾಗಳಿಗೆ ಈ ನಿರ್ಬಂಧ ಅನ್ನೋದು ಇನ್ನು ಕೆಲವರ ವಾದ. ಒಟ್ನಲ್ಲಿ ಚಿಕ್ಕ ಅವಕಾಶ ಸಿಕ್ಕರೂ ಅಲ್ಲಿ ಅವಹೇಳನ ಮಾಡೋ ಹುನ್ನಾರ ಇಂದು ನಿನ್ನೆಯದೇನಲ್ಲ. ಹೆಂಗೋ ಇದೆಲ್ಲ 4 ದಿನಕ್ಕೆ ಸರಿ ಹೋಗುತ್ತೆ, ಇದರಿಂದ ದೊಡ್ಡ ಎಫೆಕ್ಟ್ ಏನು ಆಗೋದಿಲ್ಲ ಅಂತ ಗೊತ್ತಿರೋದ್ರಿಂದಲೇ ಸನಾತನ ಸಂಸ್ಕೃತಿ ಹಾಳು ಮಾಡೋದಕ್ಕೆ ಯಾರು ಕೂಡ ಹಿಂದು ಮುಂದೆ ನೋಡೋದಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.